ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬ್ಯಾಂಕ್ ನಿಫ್ಟಿಯ ರೂಲ್ ಬೇಸ್ಡ್ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿನ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಲಾಸ್ಟ್ 3 ಮಂತ್ಸಲ್ಲಿ ಈ ಸ್ಟ್ರಾಟಜಿ ಬಂದುಬಿಟ್ಟು ಮೋರ್ ದೆನ್ 100% ರಿಟರ್ನ್ ಸಿಕ್ಕಿದೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಈ ಸ್ಟ್ರಾಟಜಿ ಯಾವುದು, ಇದನ್ನು ಕ್ರಿಯೇಟ್ ಮಾಡೋದು ಹೇಗೆ, ಹಾಗೆ ಈ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡೋದು ಹೇಗೆ, ಬ್ಯಾಕ್ ಟೆಸ್ಟ್ ಮಾಡಾದ ನಂತರ ನಮ್ಗೆ ಇಷ್ಟ ಆದರೆ ಮಾರ್ಕೆಟಲ್ಲಿ ಡಿಪ್ಲಾಯ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಈ ಸ್ಟ್ರೀಕ್ ಇದೆಯಲ್ಲ, ಈ ಸ್ಟ್ರೀಕ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದನ್ನು ಯೂಸ್ ಮಾಡಿಕೊಂಡು ನಾವು ಬ್ಯಾಕ್ ಟೆಸ್ಟ್ ಮಾಡಿ ಹಾಗೆ ಮಾರ್ಕೆಟಲ್ಲಿ ಡಿಪ್ಲಾಯ್ ಮಾಡಿ ನೋಡೋಣ. ಬಿಫೋರ್ ಕ್ರಿಯೇಟಿಂಗ್ ಎ ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಏನು, ಆ ಸ್ಟ್ರಾಟಜಿ ರೂಲ್ಸ್ ಏನು, ಅದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಇದು ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ಚಾರ್ಟು. ಇಲ್ಲಿ ನೋಡ್ಬೋದು ನಾವು 5 ಮಿನಿಟ್ಸ್ ಕ್ಯಾಂಡಲ್ ತೊಗೊಂಡಿದ್ದೀವಿ. ಓಕೆ, ನಾವೀಗ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಾ ಇದ್ದೀವಲ್ಲ, ಈ ಸ್ಟ್ರಾಟಜಿನ ಓಪನಿಂಗ್ ರೇಂಜ್ ಬ್ರೇಕ್ಔಟ್ ಅಂತ ಕರೀತಾರೆ, ORB ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಓಕೆ, ಈಗ ನಮ್ಮ ಸ್ಟ್ರಾಟಜಿಗೆ ಎಂಟ್ರಿ ರೂಲ್ಸ್ ಏನು, ನಾವು ಯಾವಾಗ ಎಂಟ್ರಿ ತೊಗೋಬೇಕು ಅದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಎಂಟ್ರಿ ರೂಲ್ ಬಂದುಬಿಟ್ಟು ಫಸ್ಟ್ ಆರ್ ಕ್ಯಾಂಡಲ್ ಅಂದರೆ ಇದು 5 ಮಿನಿಟ್ಸ್ ಅಲ್ಲ, ಫಸ್ಟ್ ಆರ್ ಕ್ಯಾಂಡಲ್ ಅಂದರೆ 30 ಮಿನಿಟ್ಸ್. ಓಕೆ, ಫಸ್ಟ್ 30 ಮಿನಿಟ್ಸು ನಾವು ಯಾವುದೇ ಟ್ರೇಡ್ ತೊಗೊಳಲ್ಲ. ಓಕೆ, ಇಲ್ಲಿ ನೋಡ್ಬೋದು ಈ ಫಸ್ಟ್ ಆರ್ ಕ್ಯಾಂಡಲ್ ಇದೆಯಲ್ಲ, ಇದು ಫಸ್ಟ್ ಆರ್ ಕ್ಯಾಂಡಲ್ ಅಂದರೆ ಏನಾಗುತ್ತೆ 30 ಮಿನಿಟ್ಸ್. ಈ 30 ಮಿನಿಟ್ಸ್ ಆದ ನಂತರ ಏನಾದರೂ ಯಾವುದಾದ್ರು ಕ್ಯಾಂಡಲ್ 5 ಮಿನಿಟ್ ಕ್ಯಾಂಡಲ್ ಇದೆಯಲ್ಲ, ಇದ್ರ ಮೇಲೆ ಬ್ರೇಕ್ಔಟ್ ಕೊಡಬೇಕು. ನೋಡಿ ಇಲ್ಲಿ ಕೊಟ್ಟಿದೆ, ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಬಂದುಬಿಟ್ಟು ಈ 30 ಮಿನಿಟ್ಸ್ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟಿದೆ. ಇದು ಬ್ರೇಕ್ಔಟ್ ಕೊಟ್ಟಾದ ನಂತರ ನಾವು ಎಂಟ್ರಿ ತೊಗೊತೀವಿ. ಎಂಟ್ರಿ ಯಾವಾಗ ತೊಗೊತೀವಿ, ಇದು ಬ್ಯಾಂಕ್ ನಿಫ್ಟಿ ಸ್ಟ್ರಾಟಜಿ ಅಲ್ವಾ. ಈಗ ಉದಾಹರಣೆಗೆ ಬ್ಯಾಂಕ್ ನಿಫ್ಟಿ 40,000 ನಡೀತಾ ಇದೆ ಅಂದ್ಕೊಳ್ಳಿ. ಓಕೆ, 40,000 ನಡೀತಾ ಇದ್ದರೆ ನಾವು ಯಾವ ಸ್ಟ್ರೈಕ್ ಸೆಲ್ ಮಾಡಬೇಕು. ಓಕೆ, ಇದರಿಂದ 4 ಸ್ಟ್ರೈಕ್ ಕೆಳಗಡೆ ಬರಬೇಕು. ಓಕೆ, ಅಂದರೆ 39,600. ಓಕೆ, ಅಂದರೆ 400 ಪಾಯಿಂಟ್ ಕೆಳಗಡೆ ಬಂದಿದ್ದೀವಿ. ಅಂದರೆ ದಟ್ ಮೀನ್ಸ್ 4 ಸ್ಟ್ರೈಕ್ ಬಿಲೋ ದ ಕರೆಂಟ್ ಮಾರ್ಕೆಟ್ ಪ್ರೈಸ್. ಓಕೆ, ಅದನ್ನು ಬಂದುಬಿಟ್ಟು ಸೆಲ್ ಮಾಡ್ತೀವಿ, ಪುಟ್ಟನ್ನು ಸೆಲ್ ಮಾಡ್ತೀವಿ. ಇದು ಎಂಟ್ರಿ ಕಂಡೀಷನ್ ಆಯಿತು. ಓಕೆ, ಈಗ ನಮಗೆ ಎಕ್ಸಿಟ್ ಕಂಡೀಷನ್ ಏನು, ಎಕ್ಸಿಟ್ ಕಂಡೀಷನ್ ಬಂದುಬಿಟ್ಟು ಸಿಂಪಲ್. ಓಕೆ, ಇದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಅಲ್ವಾ, ಹಾಗಾಗಿ ನಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಈಸ್ ವೆರಿ ಹೈ. ಓಕೆ, ಇಲ್ಲಿ 20% ಆಫ್ ಆಪ್ಷನ್ ಪ್ರೀಮಿಯಮ್ನ ನಾವು ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಎರಡೂ 20%. ಓಕೆ, ನನಗೆ 20% ಆಪ್ಷನ್ ಪ್ರೀಮಿಯಮಲ್ಲಿ ಇದು ಲಾಸ್ ಆದ್ರೂ ನಾನು ಎಕ್ಸಿಟ್ ಆಗ್ತೀನಿ, ಇಲ್ಲ 20% ಅಷ್ಟು ನನಗೆ ಲಾಭ ಆದ್ರೂ ನಾನು ಎಕ್ಸಿಟ್ ಆಗ್ತೀನಿ. ಇದು ಬಂದುಬಿಟ್ಟು ಎಕ್ಸಿಟ್ ರೂಲ್. ಇದು ಒಂದಾಯಿತು. ಇನ್ನೊಂದು ಎಕ್ಸಿಟ್ ರೂಲ್ ಇದೆ, ಏನು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇದು ಬ್ರೇಕ್ಔಟ್ ಹೋಗುತ್ತಲ್ಲ, ಇಮಿಡಿಯೇಟಾಗಿ ವಾಪಸ್ ಹೀಗೆ ಬಂದುಬಿಡ್ತು ಅಂದ್ಕೊಳ್ಳಿ. ಆವಾಗ ಈ 30 ಮಿನಿಟ್ಸ್ ಲೋ ಬ್ರೇಕ್ ಆಗ್ತಿದ್ದಂಗೆ ಆವಾಗಲೂ ಎಕ್ಸಿಟ್ ತೊಗೊತೀವಿ. ಓಕೆ, ಐದರ್ 20% ಪ್ರಾಫಿಟ್ ಅಥವಾ ಲಾಸ್ ಅದರಲ್ಲೂ ಎಕ್ಸಿಟ್ ಆಗ್ತೀವಿ, ಇಲ್ಲ ಅಂದರೆ ಈ ಓಪನಿಂಗ್ ರೇಂಜ್ ಬ್ರೇಕ್ಔಟ್ ಇರುತ್ತಲ್ಲ, ಅದನ್ನು ಕೆಳಗಡೆ ಬಂದರೆ ಈ 30 ಮಿನಿಟ್ಸ್ ಲೋ ಬ್ರೇಕ್ ಆದ್ರೂ ನಾವು ಎಕ್ಸಿಟ್ ತೊಗೊತೀವಿ. ಐದರ್ ಆಫ್ ದೀಸ್ ಟು. ಓಕೆ, ಈಗ ನಾವು ಸ್ಟ್ರೀಕಲ್ಲಿ ಹೋಗ್ಬಿಟ್ಟು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನೋಡಿ, ಈ ಸ್ಟ್ರಾಟಜಿನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇನ್ನೊಂದು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆ, ಇದನ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಬ್ಯಾಕ್ ಟೆಸ್ಟ್ ಮಾಡೋದು ಅಂತ ನೋಡೋಣ. ಕ್ಲಿಕ್ ಆನ್ ಕ್ರಿಯೇಟ್ ನ್ಯೂ ಸ್ಟ್ರಾಟಜಿ. ಓಕೆ, ಇಲ್ಲಿ ಸ್ಟ್ರಾಟಜಿಗೆ ಏನಾದರೂ ಹೆಸರು ಕೊಡಿ, ಬ್ಯಾಂಕ್ ಟೆಸ್ಟ್ ಅಂತ ಕೊಡ್ತೀನಿ. ಓಕೆ, ಈಗ ಇನ್ಸ್ಟ್ರೂಮೆಂಟ್ ಯಾವುದು, ಬ್ಯಾಂಕ್ ನಿಫ್ಟಿ ಅಲ್ವಾ ನಾವು ಮಾಡ್ತಾ ಇರೋದು, ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಡೈನಮಿಕ್ ಕಾಂಟ್ರಾಕ್ಟ್ ಚೂಸ್ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಾವು ಆಪ್ಷನಲ್ವ ಮಾಡ್ತಾ ಇರೋದು. ಈಗ ಪುಟ್ಟನ್ನ ನಾವು ಸೆಲ್ ಮಾಡೋದು ಓಪನಿಂಗ್ ರೇಂಜ್ ಬ್ರೇಕ್ಔಟ್ ಆದಾಗ. ಆಫ್ ಸೈಡ್ ಬಂದುಬಿಟ್ಟು -4 ಅಂದರೆ 4 ಸ್ಟ್ರೈಕ್ ಕೆಳಗಡೆ ಬರಬೇಕು. ಓಕೆ, ಎಕ್ಸ್ಪೈರಿ ಬಂದುಬಿಟ್ಟು ವೀಕ್ಲಿ ತೊಗೊಳ್ಳಿ. ಆರ್ಡರ್ ಟೈಪ್ ಶಾರ್ಟ್ ಅಂದರೆ ಸೆಲ್ ಮಾಡ್ತೀವಿ. ಓಕೆ, ಡನ್. ಇದು ಸೆಲ್ ಮಾಡಬೇಕಲ್ವ, ಅದಕ್ಕೆ ಸೆಲ್ ತೊಗೊಳ್ಳಿ. ನಮಗೆ ಕ್ಯಾಂಡಲ್ ಇಂಟರ್ವಲ್ ಎಷ್ಟು ಬೇಕು, 5 ಮಿನಿಟ್ಸ್. ಓಕೆ, ಈಗ ಎಂಟ್ರಿ ಕಂಡೀಷನ್ ಸಿಂಬಲ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ಆಗುತ್ತೆ. ಕ್ಲೋಸ್, ಕ್ರಾಸಸ್ ಎಬೋ, ಓಪನಿಂಗ್ ರೇಂಜ್ ಅವರ್ ಅಲ್ವಾ, ನಾವು 30 ಮಿನಿಟ್ಸ್ ತೊಗೊಳೋಣ, ಅವರ್ ಬೇಡ. ಡನ್. ಓಕೆ, ಈಗ ಎಂಟ್ರಿ ಕಂಡೀಷನ್ ಡಿಫೈನ್ ಮಾಡಿದ್ವಿ. ಯಾವಾಗ ಎಂಟ್ರಿ ಅಂದರೆ ಇದು 30 ಮಿನಿಟ್ ಓಪನಿಂಗ್ ರೇಂಜು 5 ಮಿನಿಟ್ಸ್ ಕ್ಯಾಂಡಲ್ ಕ್ರಾಸ್ ಆಗಿದ್ರೆ ಕ್ಲೋಸ್ ಕೊಡಬೇಕು. ಓಕೆ, ಆವಾಗ ನಾವು ಎಂಟ್ರಿ ಕಂಡೀಷನ್ ಆಯಿತು. ಓಕೆ, ಈಗ ಎಕ್ಸಿಟ್ ಕಂಡೀಷನ್ ಬಂದುಬಿಟ್ಟು 20% ಪ್ರಾಫಿಟ್ಟು ಮತ್ತು 20% ಲಾಸ್ ಅಷ್ಟೇ. ಎರಡರೂ ನಾವು 1:1 ರೇಷಿಯೋದಲ್ಲಿ ಇಟ್ಟಿದ್ದೀವಿ. ಇದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ಅಲ್ಲ, ಹಾಗಾಗಿ ನಮಗೆ ಚಾನ್ಸ್ ಆಫ್ ವಿನಿಂಗ್ ಈಸ್ ವೆರಿ ಹೈ. ಓಕೆ, ಆಮೇಲೆ ಇಲ್ಲಿ ಕ್ವಾಂಟಿಟಿ ಲಾಟ್ಸ್ ಬಂದುಬಿಟ್ಟು 5 ಲಾಟ್ಸ್ ಇಲ್ಲಿ ಕೊಟ್ಟಿರ್ತೀನಿ. ಇನ್ನೊಂದು ಎಕ್ಸಿಟ್ ಕಂಡೀಷನ್ ಕೊಡೋಣ. ಯಾವುದು ಅಂದರೆ ಕ್ಲೋಸ್ crosses below
ಓಪನಿಂಗ್ ರೇಂಜ್ ಹೈ ಅಲ್ಲ, ಇದು ಲೋ, ಹವರ್ ಅಲ್ಲ, ಇದು 30 ಮಿನಿಟ್ಸ್. ಓಕೆ, ಇದು ಓಪನಿಂಗ್ ರೇಂಜ್ 30 ಮಿನಿಟ್ಸ್ನ ಕೆಳಗಡೆ ಬ್ರೇಕ್ ಆದರೂ ನಾವು ಎಕ್ಸಿಟ್ ಆಗ್ತೀವಿ. ಓಕೆ, ಇಲ್ಲಿ ಬಂದುಬಿಟ್ಟು ನಂಬರ್ ಆಫ್ ಲಾಟ್ಸು 5 ಆಲ್ರೆಡಿ ನಾವು ಕೊಟ್ಟಿದ್ವಿ. MIS. ಓಕೆ, ಡೈಲಿ ಸ್ಟ್ರಾಟಜಿ ಸೈಕಲ್, ನಾನು ಇದನ್ನು ಒಂದೇ ಸತಿ ತೊಗೊಳಕ್ಕೆ ಇಷ್ಟಪಡ್ತೀನಿ ಡೈಲಿ. ಸೊ ಹಾಗಾಗಿ 1 ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೇವ್ ಆ್ಯಂಡ್ ಬ್ಯಾಕ್ ಟೆಸ್ಟ್. ಇಲ್ಲಿ ನೋಡಿ ರಿಸಲ್ಟ್ ಬಂದಿದೆ, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ 118%, ಅಂದರೆ ಮೋರ್ ದೆನ್ 100% ರಿಟರ್ನ್ಸ್ ಬಂದಿದೆ ಜಸ್ಟ್ ಲಾಸ್ಟ್ 3 ಮಂತ್ಸಲ್ಲಿ ಇದು. ಓಕೆ, ಈ ಸ್ಟ್ರಾಟಜಿ ಸಕ್ಸಸ್ ರೇಟ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಓಕೆ, ನಿಮಗೆ ಈ ಸ್ಟ್ರಾಟಜಿ ಇಷ್ಟ ಆಯಿತು ಅಂದ್ಕೊಳ್ಳಿ. ಓಕೆ, ಈಗ ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿದ್ವಿ, ಅಂದರೆ ಲಾಸ್ಟ್ 3 ತಿಂಗಳ ತನಕ ಬ್ಯಾಕ್ ಟೆಸ್ಟ್ ಮಾಡಿದ್ವಿ. ಓಕೆ, ಇದನ್ನು ನಾವು 6 ತಿಂಗಳು, ವರ್ಷ ತನಕ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡ್ಬೋದು ಎಲ್ಲಿ ಸ್ಟ್ರೀಕ್ ಯೂಸ್ ಮಾಡ್ಕೊಂಡು. ಓಕೆ, ಈಗ ಬ್ಯಾಕ್ ಟೆಸ್ಟ್ ಆಯಿತು, ಈಗ ಫಾರ್ವರ್ಡ್ ಟೆಸ್ಟಿಂಗ್ ಮಾಡಬೇಕು. ಫಾರ್ವರ್ಡ್ ಟೆಸ್ಟಿಂಗ್ ಅಂದರೆ ಏನು, ಲೈಕ್ ಹಿಂದೆಗಡೆನೂ ಚೆನ್ನಾಗಿ ವರ್ಕ್ ಆಗಿದೆ, ಮುಂದೇನೂ ಇದು ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂದರೆ, ನೀವು ಇಲ್ಲಿ ಇದೆಯಲ್ಲ, ಇದು ಡಿಪ್ಲಾಯ್ ಆಗಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಲೈವ್ ಟ್ರೇಡ್ ಇದೆ, ಇನ್ನೊಂದು ಬಂದುಬಿಟ್ಟು ಪೇಪರ್ ಟ್ರೇಡ್ ಇದೆ. ಪೇಪರ್ ಟ್ರೇಡಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ಪೇಪರ್ ಟ್ರೇಡ್ನ ಕ್ಲಿಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಈ ಸ್ಟ್ರಾಟಜಿನ ನೆಕ್ಸ್ಟ್ 2 to 3 ಮಂತ್ಸ್ ನೀವು ಪೇಪರ್ ಟ್ರೇಡ್ ಮಾಡಿ ನೋಡಿ. ಓಕೆ, ಆ ಪೇಪರ್ ಟ್ರೇಡಲ್ಲೂ ನಿಮಗೆ ಸೇಮ್ ಸಕ್ಸಸ್ ರೇಟ್ ಸಿಗ್ತಾ ಇದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವೇನು ಮಾಡ್ಬೋದು ಅಂದರೆ, ಇದನ್ನು ಲೈವ್ ಟ್ರೇಡ್ಗೆ ಡಿಪ್ಲಾಯ್ ಮಾಡಿ. ಓಕೆ ನೋಡಿ, ನೀವು ಇದನ್ನು ಲೈವ್ ಸೆಲೆಕ್ಟ್ ಮಾಡಿ, ಇದು ಅಕ್ಸೆಪ್ಟ್ ಮಾಡಿ, ಕ್ಲಿಕ್ ಆನ್ ದ ಲೈವ್ ಟ್ರೇಡ್. ಓಕೆ, ಇದನ್ನು ನೀವು ಲೈವ್ ಟ್ರೇಡ್ ಕ್ಲಿಕ್ ಮಾಡಿದಾಗ ನೀವು ಈ ಕಂಡೀಷನ್ನ ಮಾನಿಟರ್ ಮಾಡೋಂಗಿಲ್ಲ, ಬಿಕಾಸ್ ದಿಸ್ ಇಸ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ವಾ. ಸ್ಟ್ರೀಕ್ ಬಂದುಬಿಟ್ಟು ಅದೇ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಮಾಡುತ್ತೆ. ಬಟ್ ಥಿಂಗ್ ಇಸ್ ದಟ್ ಆಟೋಮೆಟಿಕ್ ಎಕ್ಸಿಕ್ಯೂಟ್ ಅಂದರೆ ಈ ಕಂಡೀಷನ್ ಇರುತ್ತಲ್ಲ, ಈ ಕಂಡೀಷನ್ ಮೆಟ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಆಗ ಆ ಟ್ರೇಡ್ನ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.